ಸೊ ನಾವು ಡೈಲಿ ನೋಡ್ತಾ ಇರ್ತೀವಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಯಿತು, ನನ್ನ ಮೊಬೈಲ್ ಹ್ಯಾಕ್ ಆಯಿತು, ನನ್ನ ಪಾಸ್ವರ್ಡ್ ಬೇರೆದವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ನಾವು ನೋಡ್ತಾ ಇರ್ತೀವಿ. ಇದನ್ನು ನಾವು ಯೂಸ್ ಮಾಡುವಂಥ ಅಪ್ಲಿಕೇಶನ್ಗಳು ಅಥವಾ ಯಾವುದಾದ್ರೂ ಒಂದು ವೆಬ್ಸೈಟಿಗೆ ಹೋದಾಗ ಅಲ್ಲಿ ನಮ್ಮ ಎಲ್ಲ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಹಾಕ್ತಾ ಇರ್ತೀವಿ. ಬಟ್ ನಮಗೆ ಗೊತ್ತಿಲ್ಲದೆ ನಮ್ಮ ಎಲ್ಲ ಒಂದು ಡೀಟೇಲ್ಸನ್ನು ನಾವು ಕಲೆಕ್ಟ್ ಮಾಡ್ತಾ ಇರುತ್ತೆ. ಬಟ್ ಇದಕ್ಕೆ ಅಂತಲೇ ನಮ್ಮ ಮೊಬೈಲಲ್ಲಿ ಒಂದು ಬೆಸ್ಟ್ ಆಪ್ಷನನ್ನು ಕೊಟ್ಟಿದ್ದಾರೆ. ಮೊಬೈಲ್ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಇಲ್ಲಿ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಕ್ಯಾಪ್ಚರ್ ಪ್ರೊಟೆಕ್ಷನ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಇದನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಯಾವುದಾದ್ರೂ ಒಂದು ಆ್ಯಪ್ ಅಥವಾ ವೆಬ್ಸೈಟಲ್ಲಿ ನಿಮ್ಮೊಂದು ಏನು ಡೀಟೇಲ್ಸನ್ನು ಹಾಕ್ತೀರಾ, ಪಾಸ್ವರ್ಡ್, OTP, ಮೊಬೈಲ್ ನಂಬರ್, ಇದನ್ನೆಲ್ಲ ಆ ಒಂದು ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದಾಗಲಿ ಅಥವಾ ಸ್ಕ್ರೀನ್ಶಾಟನ್ನು ತೊಗೊಳ್ಳೋದಾಗಲಿ ಸೇವ್ ಮಾಡ್ಕೊಳ್ಳೋದಾಗಲಿ ಇದನ್ನು ಮಾಡೋಕ್ಕಾಗಲ್ಲ. ಇದು ಸ್ಕ್ರೀನ್ ಕ್ಯಾಪ್ಚರ್ ಪ್ರೊಟೆಕ್ಷನ್ ಅಂದರೆ ಬ್ಲರ್ ಆಗಿಬಿಡುತ್ತೆ. ಸೊ ಬ್ಲ್ಯಾಕ್ ಎಲ್ಲ ಬಂದುಬಿಡುತ್ತೆ. ನೀವು ಸ್ಕ್ರೀನ್ ರೆಕಾರ್ಡ್ ಮಾಡುವಾಗ ನೋಡಿ ಫೋನ್ಪೇದಲ್ಲಿ ಎಲ್ಲ, ಸೊ ಬ್ಲರ್ ಬಂದುಬಿಡುತ್ತೆ. ಇದರಿಂದ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗಲ್ಲ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಅಂದರೆ, ಪಬ್ಲಿಕ್ಕಲ್ಲಿ ಅಥವಾ ಎಲ್ಲಾದರೂ ಒಂದು ಔಟ್ಸೈಡ್ ಅದು ನೀವು ಫಂಕ್ಷನ್ಸ್ಗಳಿಗೆ ಹೋದಾಗ ಇಂಪಾರ್ಟೆಂಟ್ ಫೋನ್ಪೇ ಅಥವಾ ಏನಾದರೂ ಮಾಡ್ತಿರ್ತೀರ, ಬಟ್ ಗೊತ್ತಿಲ್ಲದೇ ಪಾಸ್ವರ್ಡ್ಗಳನ್ನು ಎಲ್ಲ ಎಂಟರ್ ಮಾಡ್ತಾ ಇರ್ತೀರಲ್ವ. ಸಡನ್ನಾಗಿ ಯಾರು ಬಂದ ತಕ್ಷಣ ಅದನ್ನು ನೀವು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡೋದಕ್ಕೆ ಬಿಟ್ಬಿಡ್ತೀರ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಓಪನ್ ಮಾಡಿ ನೋಡಿದಾಗ ಅದು ಕಾಣಿಸ್ತಾ ಇರುತ್ತೆ. ಬಟ್ ಇದನ್ನು ನೀವು ಬ್ಲರ್ ಮಾಡ್ಕೋಬೋದು. ಸಿಂಪಲ್ ಆಗಿ ನೀವು ಒಂದು ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಪ್ರೈವಸಿ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ರೀಸೆಂಟ್ ಆ್ಯಪ್ ರಿವ್ಯೂ ಅಂತ ಇದೆ ಅಲ್ವಾ, ಅದರ ಫಸ್ಟ್ ಆಪ್ಷನ್ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವುದೆಲ್ಲ ಅಪ್ಲಿಕೇಶನ್ಗೆ ಈ ಥರ ಆಗಬೇಕು, ಬ್ಲರ್ ಆಗಬೇಕು, ಅಪ್ಲಿಕೇಶನ್ ಬ್ಲರ್ ಆಗಬೇಕು, ಆ ಒಂದು ಅಪ್ಲಿಕೇಶನ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿ ಅದನ್ನು ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗಬೇಕು ಬಿಟ್ಟಾಗ ಅದು ಬ್ಲರ್ ಆಗಿ ಕಾಣಿಸುತ್ತೆ. ಸೊ ಅಲ್ಲಿರೋ ಏನೆಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೋ ಅದು ಏನು ಕಾಣೋದಿಲ್ಲ. ಸೊ ಎರಡು ಆಪ್ಷನ್ಗಳು ಬೆಸ್ಟ್ ಆಪ್ಷನ್ ನಮ್ಮ ಒಂದು ಮೊಬೈಲಲ್ಲಿ. ಸೊ ನೀವು ಕೂಡ ಇದನ್ನು ಎನೇಬಲ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ಇದೇ ಥರದ ಟೆಕ್ ಇನ್ಫಾರ್ಮೇಷನ್ಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.